ಆ ಶಾಲೆಯಲ್ಲಿ ನೂರಾರು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ. ತಮ್ಮ ಭವಿಷ್ಯದ ಕನಸಿನ ಕೋಟೆಯನ್ನೇ ಕಟ್ಕೊಂಡಿದ್ದಾರೆ. ಆದರೆ ಭವಿಷ್ಯ ರೂಪಿಸಬೇಕಾದ ಶಾಲೆಯೇ ಕತ್ತಲಲ್ಲಿ ಮುಳುಗಿದೆ. ಕುಡಿಯುವ ನೀರು, ಸುಸಜ್ಜಿತ ಕಟ್ಟಡ, ಪ್ಲೇ ಗ್ರೌಂಡ್ ಎಲ್ಲವೂ ಇದೆ. ಆದರೆ ಮುಖ್ಯವಾಗಿ ಬೇಕಾಗಿರುವ ವಿದ್ಯುತ್ ವ್ಯವಸ್ಥೆಯೇ ಇಲ್ಲ. ಇದರಿಂದ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಪೋಷಕರು ಸಿಡಿದೆದ್ದಿದ್ದಾರೆ. ಈ ಬಗ್ಗೆ ನ್ಯೂಸ್ 18 ವರದಿ ಮಾಡ್ತಿದ್ದಂತೆ ಬಿಇಒ ಪರಿಹಾರದ ಭರವಸೆ ಕೊಟ್ಟಿದ್ದಾರೆ. ಶಾಲೆಗಳಿಗೂ ಕೂಡ ಇಲ್ಲಿ ಕರೆಂಟ್ ವ್ಯವಸ್ಥೆ ಇಲ್ಲ. ಎಷ್ಟು ವರ್ಷದಿಂದ? 18 ವರ್ಷದಿಂದ ವಿದ್ಯುತ್ ಸಂಪರ್ಕವೇ ಇಲ್ಲದ ಶಾಲೆ ಇದೆ. ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಹೇಳತೀರದಾಗಿದೆ. ಊರೂರಲ್ಲೂ ಗವರ್ನಮೆಂಟ್ ಸ್ಕೂಲ್ಗಳಲ್ಲಿ ಸಮಸ್ಯೆ ತಾಂಡವವಾಡ್ತಿದೆ. ಸರಿಯಾಗಿ ಪಾಠ ಕೇಳೋದಕ್ಕೂ ಆಗದೆ ಪುಟ್ಟ ಪುಟ್ಟ ಮಕ್ಕಳು ಪರದಾಡೋ ಸ್ಥಿತಿ ಬಂದ್ಬಿಟ್ಟಿದೆ. ಆದ್ರೆ ಅಧಿಕಾರಿಗಳು ಮಾತ್ರ ನಿದ್ದೆಯಿಂದ ಎದ್ದ ಹಾಗೆ ಕಾಣಿಸ್ತಿಲ್ಲ. ಹೀಗಾಗಿ ನಿಮ್ಮ ನ್ಯೂಸ್ 18 ಅಖಾಡಕ್ಕಿಳಿದು ಸರ್ಕಾರಿ ಶಾಲೆಗಳ ಪರ ದನಿ ಎತ್ತಿದೆ. ಬೀದರ್ನಲ್ಲಿ ಕತ್ತಲಲ್ಲಿರೋ ಶಾಲೆಯ ಅವ್ಯವಸ್ಥೆ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದೆ. ನಿದ್ದೆಗಣ್ಣಲ್ಲಿದ್ದ ಅಧಿಕಾರಿಗಳನ್ನ ಬಳಿದೆಬ್ಬಿಸಿದೆ. ಕಳೆದ 18 ವರ್ಷಗಳಿಂದ ವಿದ್ಯುತ್ ಸಂಪರ್ಕ ಇಲ್ಲದೆ ಇವತ್ತು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಬಹಳಷ್ಟು ಸಮಸ್ಯೆಯನ್ನ ಇಲ್ಲಿ ಅನುಭವಿಸ್ತಾ ಇದ್ದಾರೆ. ಸದ್ಯ ನಾನು ಬಸವ ಕಲ್ಯಾಣ ತಾಲೂಕಿನ ಖಾನಾಪುರ ಕೆ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಇದ್ದೀನಿ. ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದೇ ಒಂದು ಆ ಶಾಲೆ ನೀವು ನೋಡ್ತಾ ಇರ್ಬೋದು. ನಿಮಗೆ ಕೊಠಡಿ ಒಳಗೆ ತೋರಿಸ್ತಾ ಹೋಗ್ತೀನಿ. ಇದೇ ಒಂದು ಸ್ಮಾರ್ಟ್ ಕ್ಲಾಸ್. ಈ ಒಂದು ಸ್ಮಾರ್ಟ್ ಕ್ಲಾಸ್ಗೆ ಈಗ ಬೃಹತ್ ಗಾತ್ರದ ಒಂದು ಟಿವಿ ಕೂಡ ಇರ್ತಕ್ಕಂಥದ್ದು. ಟಿವಿ ಇದ್ರೂ ಕೂಡ ಏನು ಮಕ್ಕಳು ಕತ್ತಲೆ ಏನು ಕರೆಂಟ್ ಇರದೇ ಇರೋ ಕಾರಣಕ್ಕೆ ಈ ಒಂದು ಸ್ಮಾರ್ಟ್ ಕ್ಲಾಸ್ ಯಾವುದೋ ಒಂದು ಪ್ರಯೋಜನಕ್ಕೂ ಬಾರದಾಗಿದೆ. 18 ವರ್ಷದಿಂದ ಸರ್ಕಾರಿ ಶಾಲೆಗೆ ಕತ್ತಲೆ ಭಾಗ್ಯ. ಬರ್ತಿಲ್ಲ ಕರೆಂಟ್, ನಡೀತಿಲ್ಲ ಸ್ಮಾರ್ಟ್ ಕ್ಲಾಸ್. ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಅಧಿಕಾರಿಗಳ ಕಣ್ಣಿಗೆ ಕಾಣಿಸಲ್ವೋ ಅಥವಾ ಕಾಣಿಸಿದ್ರೂ ಕುರುಡರಂತೆ ವರ್ತಿಸ್ತಿದಾರೋ ಗೊತ್ತಿಲ್ಲ. ಅದೆಷ್ಟರ ಮಟ್ಟಕ್ಕೆ ಬೇಜವಾಬ್ದಾರಿ ತೋರ್ತಿದ್ದಾರೆ ಅನ್ನೋದಕ್ಕೆ ಈ ಶಾಲೆಯೇ ಸಾಕ್ಷಿ. ಇದು ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನ ಖಾನಾಪುರ ಗ್ರಾಮದ ಸರ್ಕಾರಿ ಶಾಲೆ. 110ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ. ಕುಡಿಯುವ ನೀರು, ಸುಸಜ್ಜಿತ ಕಟ್ಟಡ, ಪ್ಲೇ ಗ್ರೌಂಡ್ ಎಲ್ಲವೂ ಇದೆ. ಆದ್ರೆ ಮುಖ್ಯವಾಗಿ ಬೇಕಾಗಿರೋ ವಿದ್ಯುತ್ ವ್ಯವಸ್ಥೆನೇ ಇಲ್ಲ. ಬರೋಬ್ಬರಿ 18 ವರ್ಷಗಳಿಂದ ಕತ್ತಲಲ್ಲೇ ಮುಳುಗಿ ಹೋಗಿದೆ. ಕಣ್ಣುಗಳವನಿಲ್ಲ ಗೊತ್ತ ಅನ್ಸುತ್ತೆ. ನಾನು 2 ಕಣ್ಣುಗಳು ಇದ್ರೆ ತಕ್ಷಣ ಒಂದ್ಸತಿ ಬಂದು ನೋಡ್ತಿದ್ರು. 18 ವರ್ಷ ಹಿಡಿದು ಮಕ್ಕಳಿಗೆ ಇದೇ ರೀತಿ ಕತ್ತಲಲ್ಲಿ ಕಲಿತಾ ಅಂದ್ರೆ ಅವ್ರ ಶಿಕ್ಷಕರು ಯಾವ ರೀತಿ ಮಕ್ಕಳು ಬದನೆ ಪೂರ್ಣ ಮಾಡ್ತಿರ್ಬೇಕು ನನಗೊಂದು ಪ್ರಶ್ನೆ ಕಾಡ್ತಿದೆ. ನಿಜವಾಗಲೂ ಇವತ್ತು ಸ್ಮಾರ್ಟ್ ಕ್ಲಾಸ್ ನೋಡಿ ಸರ್, ಲಕ್ಷಾಂತರ ರೂಪಾಯಿ ಕೊಟ್ಟು ಸ್ಮಾರ್ಟ್ ಕ್ಲಾಸ್ ಕಳಿಸಿರೋದು ಕರೆಂಟ್ ವಿದ್ಯುತ್ ಇಲ್ಲ. ಶಿಕ್ಷಕರು ಬಂದ್ರೆ ಇಡ್ಬೇಕು, ತಮ್ಮಂದು ಇದಿಲ್ಲ ಸರ್, ಕರೆಂಟ್ ಇಲ್ಲ. ಯಾವ ರೀತಿ ಬಂದೆ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ. ಏನು ಇಲ್ಲ ಸರ್, ಚಾರ್ಜ್ ಮನಿ ಹೋಗ್ತಾರೆ, ಚಾರ್ಜ್ ಮನಿ ಮಾಡ್ಕೊಂಡು ಬಂದು ಮತ್ತೆ ಚಾರ್ಜ್ ಹಾಕ್ತಾರೆ, ತಮ್ಮ ಕೊಡ್ತಾರೆ. ಅಂತ ಪರಿಸ್ಥಿತಿ ಯಾಕೆ ಬಂತು ಸರ್ಕಾರಿ ಶಾಲೆಗಳಿಗೆ? ಇವತ್ತು ಪ್ರೈವೇಟ್ ಸ್ಕೂಲ್ ಮಕ್ಕಳು ಅಡ್ಮಿಷನ್ ಮಾಡಕ್ಕೆ ಡೊನೇಷನ್ ಹಾವಳಿ ಇದೆ ಚಾರ್ಜ್ ಜಾಸ್ತಿ. ಇವತ್ತು ಅಂತ ಮಕ್ಕಳು ಇವತ್ತು ಬಂದು ಈಗ ಗಡಿ ಭಾಗದ ಮಕ್ಕಳು ಸರ್, ಇಲ್ಲಿ ನೋಡ್ರಿ ನೀವು, ಊರ ಪಕ್ಕ ಸಣ್ಣ ಊರು ಹಳ್ಳಿ ಸರ್, ಇದು ಹಳ್ಳಿ ಮಕ್ಕಳು ಇವತ್ತು ಮ್ಯಾಲ್ ಗುಡ್ಡದ ಮೇಲೆ ಬಂದು ಶಾಲೆ ಮಕ್ಕಳು ಕಲಿತಾರ ಅಂದ್ರೆ ಮಕ್ಕಳಿಗೆ ಕರೆಂಟ್ ಅದು ವಿದ್ಯುತ್ ಸಮಸ್ಯೆಗಳಿಲ್ಲ. ಕಳೆದ 1 ವರ್ಷದ ಹಿಂದೆಯೇ KKRDB ಅನುದಾನದಲ್ಲಿ ಸ್ಮಾರ್ಟ್ ಕ್ಲಾಸ್ ನಡೆಸಲು ಸ್ಮಾರ್ಟ್ ಪೆನಲ್ ಬೋರ್ಡ್ ವ್ಯವಸ್ಥೆ ಮಾಡಲಾಗಿದೆ. ವಿದ್ಯುತ್ ಸಂಪರ್ಕ ಇಲ್ಲದೆ ಇದರಿಂದ ಬಡ ವಿದ್ಯಾರ್ಥಿಗಳು ವಂಚಿತರಾಗಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕ್ಯಾರೆ ಅಂತಿಲ್ಲ. ನ್ಯೂಸ್ 18 ವರದಿ ಬೆನ್ನಲ್ಲೇ ಕೂಡಲೇ ಸಮಸ್ಯೆ ಬಗೆಹರಿಸುವುದಾಗಿ ಬಸವ ಕಲ್ಯಾಣ ಬಿಇಒ ಭರವಸೆ ಕೊಟ್ಟಿದ್ದಾರೆ. ರೀಸೆಂಟ್ ಆಗಿ ಶಿಫ್ಟ್ ಆಗಿದೆ ಸ್ಕೂಲ್, ಅದು ಈ ಕಡೆ ಬೇರೆ ಕಡೆ ಆಗಿದೆ. ಈಗ ಮಾಡ್ತೀವಿ, ಇನ್ನೊಂದು ವಾರದೊಳಗಾಗಿ ಮಾಡ್ತೀವಿ. ಇನ್ನೊಂದು ವಾರದೊಳಗೆ PDO ಸಂಪರ್ಕ ಮಾಡಿ ಮಾತಾಡ್ತೀವಿ. ಅದೆಲ್ಲ ಕನೆಕ್ಷನ್ ಕೊಡಿಸ್ತೀರಾ ಹಂಗಾದ್ರೆ? PDO ಮಾತಾಡಿ ನಾವು ಇದು ಸಂಪರ್ಕ ಕನೆಕ್ಷನ್ ಕೊಡ್ಲಿಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಸ್ವಾತಂತ್ರ್ಯ ಸಿಕ್ಕು 78 ವರ್ಷಗಳಾದರೂ ಸರ್ಕಾರಿ ಶಾಲೆಗೆ ವಿದ್ಯುತ್ ಸಂಪರ್ಕ ಇಲ್ಲ ಅನ್ನೋದೇ ವಿಪರ್ಯಾಸ. ಇನ್ಮುಂದೆ ಆದ್ರೂ ಅಧಿಕಾರಿಗಳು ಬಡ ಮಕ್ಕಳ ಭವಿಷ್ಯಕ್ಕೆ ಬೆಳಕು ತರಬೇಕಿದೆ. ದುರ್ಗಪ್ಪ ಹೊಸ್ಮನಿ, ನ್ಯೂಸ್ 18, ಬೀದರ್.